ಹಾಯ್ ಎಲ್ರಿಗೂ ನಮಸ್ತೆ. ಇದು ಬಂದು 2 ದಿನದ ಟ್ರಾವೆಲ್ ವ್ಲಾಗ್ ಆಗಿರುತ್ತೆ. ಸೊ, ಬೆಳಗ್ಗೆ 6:30ಗೆ ನಮ್ಮ ಪ್ರಯಾಣ ಸ್ಟಾರ್ಟ್ ಆಗಿದ್ದು. ಮಧ್ಯ ಕುಷ್ಟಗಿ ಹತ್ರದಲ್ಲಿನೇ ಟೀ ಮತ್ತು ಟಿಫನ್ನ ಮುಗಿಸ್ಕೊಂಡ್ವಿ. ಸೊ, ಅಲ್ಲಿಂದ ಮತ್ತೆ 12:30 ಅನ್ನೋಷ್ಟೊತ್ತಿಗೆ ನಾವು ಬಿಜಾಪುರನ ತಲುಪಿದ್ವಿ. ಇಲ್ಲಿ ಟಿಕೆಟ್‌ನ ತಗೊಂಡು ಒಳಗಡೆ ಎಂಟ್ರಿ ಆಗ್ತಿದ್ದೀವಿ. ಫಸ್ಟ್ ಕಾಣಿಸೋದೇ ಮ್ಯೂಸಿಯಂ ಇದೆ. ಅದಾದ್ಮೇಲೆ ಹಿಂದೆ ಇರೋದೇ ಗೋಲ್ ಗುಂಬಜ್. ಎಷ್ಟು ಅದ್ಭುತವಾಗಿರುವಂಥ ಪ್ಲೇಸ್ ಅಂದರೆ ಅದನ್ನ ನೋಡಿದಾಗ ಇದೆಲ್ಲ ಯಾವ ಟೆಕ್ನಾಲಜಿ ಇಲ್ಲದೆ ಇರೋ ಟೈಮಲ್ಲಿ ಹೆಂಗೆ ಕಟ್ಟಿದ್ರು ಅಂತ ಹೇಳಿ. ಆಲ್ರೆಡಿ 300 ವರ್ಷ ಆಗಿದೆ ಕಟ್ಟಿ. ಅದ್ಭುತವಾಗಿರುವಂಥ ಜಾಗ. ಖಂಡಿತ ನೋಡಿದ ತಕ್ಷಣ ವಾವ್ ಅಂತ ಅನ್ಸುತ್ತೆ. ಪ್ರತಿಯೊಂದು ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ, ಅದೆಲ್ಲ ಹೆಂಗೆ ಸಾಧ್ಯ ಆಯಿತು ಅಂತಲೇ ಅನ್ನಿಸ್ತಾ ಇರತ್ತೆ. ಇದು ಬಂದು ಒಳಗಡೆ ಹೋಗುವಂಥ ದಾರಿ. ಕೆಲವೊಂದೆಲ್ಲ ಸ್ಟ್ರಿಕ್ ಮಾಡಿದ್ದಾರೆ, ಅಲ್ಲೆಲ್ಲ ಒಳಗಡೆ ಫೋಟೋ ತೆಗಿಯಂಗಿಲ್ಲ, ವಿಡಿಯೋ ಮಾಡಂಗಿಲ್ಲ ಅಂತ ಹೇಳ್ಬಿಟ್ಟು. ಇದು ಬಂದು ನಾವು 7 ರೌಂಡ್ ಹೊಡ್ಕೊಂಬಂದ್ರೆ ಮೇಲೆ ಈ ಥರ ಗುಮ್ಮಿ ಥರ ಇದೆ. ಸೊ, ಒಳಗಡೆ ಹೋಗಬೇಕು. ಅಲ್ಲಿನೇ ಒಂದು ಸಾರಿ ಕೂಗಿದ್ರೆ 7 ಸಾರಿ ಕೇಳಿಸುತ್ತೆ. ಸೊ, ಒಳಗಡೆ ಹೋಗ್ತಿದ್ದೀವಿ. ಹೋಗ ಯಾಕೆ ಅಲ್ಲೆಲ್ಲ ನೋಡಿಕೊಂಡು ಹೊರಗಡೆ ಬಂದಿದ್ದೀವಿ. ಶನಿವಾರ, ರವಿವಾರ ಆಗಿರೋದ್ರಿಂದ ಎಲ್ಲಿ ನೋಡಿದ್ರು ಬರೀ ಸ್ಕೂಲ್ ಮಕ್ಕಳು, ಕಾಲೇಜ್ ಮಕ್ಕಳೇ ಕಾಣಿಸ್ತಾ ಇದ್ರು. ಇನ್ನು ಅಲ್ಲೆಲ್ಲ ತುಂಬ ಚೆನ್ನಾಗಿರುವಂಥ ಪ್ಲೇಸಸ್ ಇದೆ. ಸೊ, ಫೋಟೋಸ್ ಎಲ್ಲ ಮಕ್ಕಳದು, ನಮ್ಮದು ತೆಕ್ಕೊಂಡು ನೆಕ್ಸ್ಟು ನಾವು ಮ್ಯೂಸಿಯಮ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಿದ್ವಿ. ಯಾಕೆಂದರೆ ಅದು 7 ರೌಂಡ್ ಹೊಡೆಯೋಷ್ಟೊತ್ತಿಗೆ ಸಾಕಾಗೋಗುತ್ತೆ. ಒಬ್ಬೊಬ್ಬರೇ ಹೋಗುವಂಥ ಜಾಗ ಮಾಡಿದ್ದಾರೆ ಅಲ್ಲಿ. ಸೊ, ಹಾಗಾಗಿ ಇದು ಬಂದು ಮ್ಯೂಸಿಯಂ. ಇದು ಕೂಡ ಅಷ್ಟೇ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ. ಆಮೇಲೆ ಇಲ್ಲಿ ಸಿಕ್ಕಿರುವಂಥ ಹಳೇ ಕಾಲದ್ದು ಏನಿದಾವಲ್ಲ ಅವೆಲ್ಲನೂ ಇದರಲ್ಲಿ ಸ್ಟೋರ್ ಮಾಡಿ ಇಟ್ಟಿದ್ದಾರೆ. ಇದು ಕೂಡ ಅಷ್ಟೇ, ಈ ಥರ ಮೇಲೆ ಹೋಗಬೇಕು. ಕೆಳಗಡೆ ಒಂದಿಷ್ಟಿದೆ, ಮೇಲೆ ತುಂಬ ಚೆನ್ನಾಗಿರುವಂಥ ಆವಾಗಿನ ಕಾಲಕ್ಕೇ ಸೆರಾಮಿಕ್ ಬೌಲು, ಪ್ಲೇಟ್ಸು ಪ್ರತಿಯೊಂದು ಇದೆ ಇಲ್ಲಿ. ಗಣಪತಿ ನೋಡ್ಕೊಂಡು ಬರೋಷ್ಟೊತ್ತಿಗೆ ಮಧ್ಯಾಹ್ನ 2 ಗಂಟೆ ಆಗಿತ್ತು. ಸೊ, ಊಟಕ್ಕೆ ಸಿರಿಧಾನ್ಯ ಹಳ್ಳಿ ಮನೆಗೆ ಬಂದಿದ್ದೀವಿ. ಖಂಡಿತ ಬಿಜಾಪುರಕ್ಕೆ ಹೋದರೆ ಇಲ್ಲಿ ಊಟ ಮಾಡಿ ತುಂಬ ಚೆನ್ನಾಗಿರುವಂಥ ಮಿಲೆಟ್ಸ್ ಊಟ ಸಿಗುತ್ತೆ. ಚಪಾತಿ, ಹೋಳಿಗೆ, ರೊಟ್ಟಿ, ದಪಾಟಿ, ಆಮೇಲೆ ಮೊಸರನ್ನ, ಬಿಸಿಬೇಳೆಬಾತು ಎಲ್ಲ ಮಿಲೆಟ್ಸ್ದೇ ಸಿಗುತ್ತೆ. ಊಟ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಊಟ ಮುಗಿಸ್ಕೊಂಡು ನೆಕ್ಸ್ಟ್ ಹೊರಟು ಬಂದಿದ್ದೆ ಬಾರಕಮ್ಮ. ಇಲ್ಲಿ ಪ್ರತಿಯೊಂದು ಜಾಗದಲ್ಲೂ ಗೋರಿಗಳು ಕಾಣಿಸುತ್ತೆ ನಮಗೆ. ಇದು ಬಂದು ಅಜಂತ ಎಲ್ಲೋರ ಚಿತ್ತಾರ ಶಿಲೆಯಲ್ಲಿ ಅನ್ನೋ ಒಂದು ಸಾಂಗ್ ಇದೆ ನೋಡಿ, ಅದೆಲ್ಲ ಇಲ್ಲೇ ಶೂಟ್ ಮಾಡಿದ್ದಾರೆ ಅಂತ ಹಸ್ಬೆಂಡ್ ಹೇಳ್ತಾ ಇದ್ರು. ನಿಜವಾಗ್ಲೂ ಆವಾಗಿನ ಜನರೆಲ್ಲ ಎಷ್ಟು ಬುದ್ಧಿವಂತರು ಅಂತ ಅನ್ಸುತ್ತೆ. ಇವಾಗೆಲ್ಲ ಟೆಕ್ನಾಲಜಿ ಇದೆ, ಏನಾದರೂ ಮಾಡ್ಬೋದು. ಅವಾಗ ಏನೂ ಇರಲಿಲ್ಲ. ಎಷ್ಟೊಂದು ತಾಳ್ಮೆಯಿಂದ ಇವನ್ನೆಲ್ಲ ಕಟ್ಟಿರ್ಬೋದು, ಈ ಕಲ್ಲುಗಳನ್ನೆಲ್ಲ ಹೆಂಗೆ ಜೋಡಿಸಿರ್ಬೋದು, ಅದೆಲ್ಲ ಆಲೋಚನೆಗಳು ಬರುತ್ತೆ. ಹಳೆಯ ಕಟ್ಟಡಗಳಾಗಿರೋದ್ರಿಂದ ಕಂಪಲ್ಸರಿ ಹೋಗಿ ನೋಡಲೇಬೇಕಾದಂಥ ಜಾಗಗಳೇ. ಇವಾಗೆಲ್ಲ ಮಕ್ಕಳಿಗೆ ಪಾಠದಲ್ಲಿ ಬರ್ತಾನೆ ಇರುತ್ತೆ. ಸೊ, ಲೈವಾಗಿ ತೋರಿಸಿದಾಗ ಇನ್ನೂ ಎಂಜಾಯ್ ಮಾಡ್ತಾ ಅದ್ರ ಬಗ್ಗೆ ತಿಳ್ಕೊಳ್ತಾರೆ ಅನ್ನೋದು ಹಸ್ಬೆಂಡ್ ಅಭಿಪ್ರಾಯ. ಸೊ, ಹಾಗಾಗಿ ಕರ್ಕೊಂಡು ಹೋಗ್ತಾ ಇರ್ತಾರೆ. ಇದು ಬಂದು ಒಳಗಡೆ ಎಂಟ್ರಿ. ನಾವು ನೆಕ್ಸ್ಟು ಬಾರಕಮ್ಮನ ನೋಡ್ಕೊಂಬಿಟ್ಟು ಅಲ್ಲೇ ಹತ್ರದಲ್ಲೇ ಇದೆ ಇಬ್ರಾಹಿಂ ರೋಜಾ. ಇದು ಕೂಡ ತುಂಬ ಚೆನ್ನಾಗಿರುವಂಥ ಜಾಗ. 2 ಬಿಲ್ಡಿಂಗ್ ಇದೆ. ಒಂದರಲ್ಲಿ ಸಮಾಧಿ ಇದೆ, ಇನ್ನೊಂದು ನಮಾಜ್ ಮಾಡೋದಕ್ಕೆ ಅಂತ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ರು. ಇದನ್ನ ನೋಡಬೇಕಾದ್ರೆ ಸ್ವಲ್ಪ ಟೈಮ್ ಇತ್ತು. ಅವಾಗ ಹಸ್ಬೆಂಡ್ ಹೇಳ್ತಾ ಇದ್ರು, ಈ ಕಟ್ಟಡ ಕಟ್ಟಬೇಕಾದ್ರೇ
ಅವ್ರು ತೀರ್ಕೊಂಡ್ಬಿಡ್ತಾರೆ ಹಸ್ಬೆಂಡು. ಸೊ ಹೆಂಡತಿ ಇದನ್ನು ಪೂರ್ಣಗೊಳಿಸಿ ಅವರನ್ನ ಒಳಗಡೆ ಸಮಾಧಿ ಮಾಡ್ತಾರೆ. ಸೊ ಸಮಾಧಿ ಮಾಡಿಕೊಂಡು ಇದು ಹೊಂಡ ಥರ ಮಾಡಿದ್ದಾರೆ, ಇಲ್ಲಿ ಮುಖ ತೊಳ್ಕೊಂಡು ಇಲ್ಲಿ ಹೋಗಿ ನಮಾಜ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇದನ್ನೆಲ್ಲ ಮಾಡಿದ್ದಾರೆ ಅಂತ ಹೇಳಿ. ಎಷ್ಟು ಚಂದ ಅಲ್ಲ ಇತಿಹಾಸ, ನಿಜವಾಗ್ಲೂ ಎಷ್ಟು ಖುಷಿ ಅನ್ನಿಸ್ತಾ ಇತ್ತು ಅದನ್ನೆಲ್ಲ ಕೇಳಬೇಕಾದ್ರೆ. ಸೊ ನೆಕ್ಸ್ಟು ನನಗೆ ತುಂಬ ಆಸೆ ಇದೆ, ಮಕ್ಕಳೆಲ್ಲ ದೊಡ್ಡವರಾದಮೇಲೆ ಗೈಡ್ನ ಕೊಟ್ಟು ಇದನ್ನೆಲ್ಲ ತಿಳಿಸ್ಬೇಕು ಮಕ್ಕಳಿಗೆ ಅಂತ ಹೇಳಿ ಇನ್ನು ಅಲ್ಲಿಂದ ನೆಕ್ಸ್ಟ್ ಹೊರಟು ಬಂದಿದ್ದೆ ನಾವು ಆಲಮಟ್ಟಿ ಜಲಾಶಯಕ್ಕೆ. ಇಲ್ಲಿ ಕೂಡ ಅಷ್ಟೇ ಮಕ್ಕಳಿಗೆ ಮತ್ತು ದೊಡ್ಡೋರಿಗೆ ಎಲ್ರಿಗೂ ಟಿಕೆಟ್ ಇದೆ, ತೊಗೊಂಡ್ಬಿಟ್ಟು ಒಳಗಡೆ ಬಂದಿದ್ದೀವಿ. ಒಳಗಡೆ ಎಲ್ಲ ಈ ಥರ ಇದೆ, ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ನಮ್ಮ ಹೊಸಪೇಟೆ ಡ್ಯಾಮು ಈ ಡ್ಯಾಮಿನ್ಕಿಂತ ತುಂಬ ದೊಡ್ಡದು, ಆದರೆ ಇಷ್ಟೊಂದು ಡೆವಲಪ್ ಇಲ್ಲ ಅಂತ ಅನ್ನಿಸ್ತಾ ಇತ್ತು. ಎಷ್ಟು ಚೆನ್ನಾಗಿ ಪಾರ್ಕ್ ಮಾಡಿದ್ದಾರೆ, ಪ್ರತಿಯೊಂದು ಜಾಗ ತುಂಬ ಡೆವಲಪ್ ಮಾಡಿದ್ದಾರೆ ಇಲ್ಲೆಲ್ಲ. ಸೊ ಇಲ್ಲಿಗೆ ಸಾಯಂಕಾಲ ಟೈಮಲ್ಲಿನೇ ಬರಬೇಕು, ಲೇಸರ್ ಶೋ ಇರುತ್ತೆ, ವಾಟರ್ ಶೋ ಇರುತ್ತೆ. ಸೊ ಅದನ್ನು ನೋಡಬೇಕು ಅಂದರೆ ಕಂಪಲ್ಸರಿ ಈವ್ನಿಂಗ್ ಟೈಮಲ್ಲಿನೇ ಬರಬೇಕು. ಒಂದು ಅರ್ಧ ಕಿಲೋಮೀಟ್ರ್ ಸರೌಂಡಿಂಗ್ ಬರೀ ಇದೇ ಥರನೇ ಇದೆ. ಸೊ ನಾವು ಕೂಡ ಒಳಗಡೆ ಹೋಗ್ತಿದ್ದೀವಿ. ಸಾಯಂಕಾಲ ಟೈಮಿಂದ ನೀರು ಬಿಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಪ್ರತಿಯೊಂದು ನೀರು ತುಂಬಿಸ್ಬಿಟ್ಟು ಆಮೇಲೆ 6:30ಯಿಂದ ಈ ಥರ ಈ ಲೇಸರ್ ಶೋ, ವಾಟರ್ ಶೋ ಎಲ್ಲ ಸ್ಟಾರ್ಟ್ ಮಾಡ್ತಾರೆ. ಸೊ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಸ್ಕೂಲ್ ಮಕ್ಕಳೆಲ್ಲ ವಿಪರೀತ ಬಂದುಬಿಟ್ಟಿದ್ರು ಎಲ್ಲ ಕಡೆಯಿಂದ. ಸೊ ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ. ಒಂದು ಸರಿ ಪ್ಲ್ಯಾನ್ ಮಾಡ್ಕೊಂಬಂದುಬಿಟ್ರೆ ಈ ಥರ ಎಲ್ಲ ನೋಡ್ಕೊಂಡು ಹೋಗ್ಬೋದು. ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಗರ ಎಷ್ಟು ಚೆನ್ನಾಗಿದೆ ನೋಡಿ ನೋಡೋದಕ್ಕೆ. ಆಲ್ಮಟ್ಟಿ ಅಂತ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಪಾರ್ಕ್ ಮಾತ್ರ ನೋಡಿದ ತಕ್ಷಣ ಖುಷಿ ಆಗುತ್ತೆ, ಜನರನ್ನು ಆಕರ್ಷಣೆ ಮಾಡೋ ಥರ ಇದನ್ನೆಲ್ಲ ಮಾಡಿದ್ದಾರೆ. ಸೊ ದಿನಕ್ಕೆ ಲೇಸರ್ ಶೋ 2 ನಡೆಯುತ್ತೆ ಅಂದ್ಕೊಳ್ತೀನಿ, ಎಷ್ಟೊಂದೆಲ್ಲ ಜನ ಬರ್ತಾರೆ ಇಲ್ಲಿಗೆ. ನೋಡಿ ಈ ಕಡೆ ಎಲ್ಲ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಸೊ ಅಲ್ಲಿಂದ ಗೇಟ್ಗಳೆಲ್ಲ ಇದೆ ಅಲ್ಲಿ. ಈ ಕೆಳಗಡೆ ಎಲ್ಲ ಡೀರು, ಬರ್ಡ್ಸು ಆ ಥರ ಎಲ್ಲ ಮಾಡಿದ್ದಾರೆ. ಬರೀ ಗಿಡಗಳಿಂದನೇ ಇದನ್ನೆಲ್ಲ ಮಾಡಿದ್ದಾರೆ. ನೋಡೋದಕ್ಕಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಕೂಡಲ ಸಂಗಮದಲ್ಲಿನೇ ನಾವು ರೂಮ್ನ ಮಾಡ್ಕೊಂಡಿದ್ವಿ. ಸೊ ರವಿವಾರ ಬೆಳಗ್ಗೆ ಫ್ರೆಶ್ ಅಪ್ ಆಗಿಬಿಟ್ಟು ದೇವರ ದರ್ಶನಕ್ಕೆ ಬಂದಿದ್ವಿ. 11-12 ವರ್ಷ ಆಯ್ತು ಅಂದ್ಕೊಳ್ತೀನಿ, ಇನ್ನೂ ಜಾಸ್ತಿನೇ ಆಗಿರುತ್ತೆ. ಸೊ ಆ ಟೈಮಲ್ಲಿ ಬಂದಾಗ ಹೇಗಿತ್ತೋ ಇವತ್ತು ಹಾಗೇ ಇದೆ ಆ ದೇವಸ್ಥಾನ, ಸ್ವಲ್ಪ ಕೂಡ ಬದಲಾವಣೆ ಆಗಿಲ್ಲ. ಕೆಲವೊಂದು ದೇವಸ್ಥಾನಗಳೆಲ್ಲ ಹಾಗೆ ಇದೆ, ಕೆಲವೊಂದೆಲ್ಲ ತುಂಬ ಚೆನ್ನಾಗಿ ಬದಲಾವಣೆ ಆಗುತ್ತೆ. ಸೊ ಇಲ್ಲಿ ನನಗೆ ಈ ಥರ ನಾಮ ಹಾಕ್ಸ್ಕೊಳ್ಳೋದು ತಿರುಪತಿಗೆ ಹೋದಾಗ ಇಲ್ಲಿ ಹಾಕ್ಸ್ಕೊಳ್ಳೋದು ತುಂಬ ಇಷ್ಟ. ಸೊ ಎಲ್ಲರೂ ಹಾಕ್ಸ್ಕೊಂಡು ದರ್ಶನ ಮಾಡ್ಕೊಂಡ್ವಿ. ಒಳಗಡೆ ಎಲ್ಲ ಫೋನ್ ತೊಗೊಂಡು ಹೋಗಂಗಿರಲಿಲ್ಲ. ನದಿ ಮಧ್ಯದಲ್ಲಿರುವಂಥ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಇಲ್ಲಿ ಕೂಡ ಟಿಕೆಟ್ ಇದೆ, ಟಿಕೆಟ್ನ ತೊಗೊಂಡ್ಬಿಟ್ಟು ಒಳಗಡೆ ಹೋಗ್ತಿದ್ದೀವಿ. ಸೊ ಬರೀ ಮಕ್ಕಳೇ ಜಾಸ್ತಿ. ಇವಾಗ ಸ್ಕೂಲ್ ಹಾಲಿಡೇಸ್ ಇರೋದ್ರಿಂದ ಎಲ್ಲಿ ನೋಡಿದ್ರು ಬರೀ ಮಕ್ಕಳೇ ಕಾಣಿಸ್ತಾ ಇದ್ರು. ಸೊ ಅಷ್ಟೊಂದೇನು ರಶ್ ಇರಲಿಲ್ಲ. ನಮ್ಮ ಕಡೆನೇ ಎಷ್ಟೊಂದೆಲ್ಲ ಚಳಿ ಇದೆ, ಇಲ್ಲಿ ಕೇಳಬೇಕಾ ಎಷ್ಟೊಂದೆಲ್ಲ ಚಳಿ ಅಂತ ಅನ್ನಿಸ್ತಾ ಇತ್ತು, ವಿಪರೀತ ಚಳಿ. ಬಟ್ ಮಕ್ಕಳು ಇಲ್ಲ ಬೋಟಿಂಗ್ ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಬಂದು ಬೋಟಲ್ಲಿ ಕೂತಿದ್ದೀವಿ. ಒಂಥರ ಖುಷಿ ಅಂತ ಅನಿಸುತ್ತೆ ಈ ಥರ ಹೊರಗಡೆ ಹೋಗಿ 1-2 ದಿನ ಟೈಮ್ ಸ್ಪೆಂಡ್ ಮಾಡಿ ಬಂದುಬಿಟ್ರೆ ಮತ್ತೆ ಪೀಸ್ ಆಫ್ ಮೈಂಡ್ ಅಂತಲೇ ಅನ್ನಿಸ್ತಾ ಇರುತ್ತೆ. ಯಾರ್ದ್ರಿ ಅದ ಬಸವನಗೌಡ್ರದನ್ನ ಯಾರ್ದ್ರಿ ಫ್ಯಾಕ್ಟ್ರಿ ಯಾರ್ದ್ರಿ? ಈ ಕಡೆ ಬಾಲಾಜಿ ಶುಗರ್. ಇವ್ರು ಬೆಳಗಾವ್ ಬಂದಿದ್ದೇನ್ರಿ ನಿಮ್ಮ ಬಿಜಾಪುರ? ಎರಗಲ್ ಹೋಗ್ತೀನಿ ಮುಂದೆ ಮುದ್ದೆ ರೂಟು. ಹಾಲೆ ಓಕೆ ಅಣ್ಣ, ಥ್ಯಾಂಕ್ಸ್ ಅಣ್ಣ. ಹಾಲೆ ಡೆಲ್ಲಿನ್ಯಾಗ ಏನೈತೆ ಹೇಳು, ಸಂಸತ್ ಸೇಮ್ ಇದ್ರಂಗಿರೋದು ಅಲ್ಲ. ನೆಕ್ಸ್ಟ್ ಹೊರಟು ಬಂದಿದ್ದೆ ಐಹೊಳೆಗೆ.
ಇದ್ರ ಬಗ್ಗೆ ಹೇಳ್ತಾ ಇದ್ರು. ಅದೇ ಸಂಸತ್ತನ್ನೆಲ್ಲ ಈ ಥರ ನೋಡ್ಬಿಟ್ಟು ಕಟ್ಟಿದ್ದಾರೆ ಅಂತ ಹೇಳಿ. ನಿಜವಾಗ್ಲೂ ಈ ಜಾಗಕ್ಕೆ ಬಂದಾಗ ಈ ಚಿತ್ರಗಳನ್ನು ನೋಡೋದು, ಈ ಕಲ್ಲುಗಳನ್ನು ಹೆಂಗಿಟ್ರು, ಇದನ್ನೆಲ್ಲ ನೋಡಿದರೆ ಕೆಲವೊಂದು ನಾವು ಅದನ್ನು ಅಳವಡಿಸ್ಕೋಬೇಕನ್ಸುತ್ತೆ. ಇಷ್ಟೊಂದು ತಾಳ್ಮೆ, ಇಷ್ಟೊಂದು ಪೇಷನ್ಸು, ಆವಾಗಿನ ಜನಕ್ಕೆಲ್ಲ ಹೆಂಗಿತ್ತು ಏನು ಅಂತ ಹೇಳ್ಬಿಟ್ಟು. ಸೊ ನೋಡಿ, ಪ್ರತಿಯೊಂದು ಒಂದು ಆ ಕಡೆ ಈ ಕಡೆ ಏನಾದರೂ ಸ್ವಲ್ಪನಾದರೂ ಕೂತಿರ್ಬೇಕಲ್ಲ, ಅಷ್ಟು ಪರ್ಫೆಕ್ಟಾಗಿ ಅದು ಯಾವ ಥರ ಇದನ್ನೆಲ್ಲ ಕಟ್ಟಿದ್ದಾರೋ ಅಂತ ಅನಿಸುತ್ತೆ. ನಿಜವಾಗ್ಲೂ ನಮ್ಮ ಅದೃಷ್ಟ ಇವಾಗ ಇದನ್ನೆಲ್ಲ ನೋಡ್ತಿದ್ದೀವಲ್ಲ, ನಾವು ಅವ್ರಿಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಕಡಿಮೆನೆ. ನನಗಿನ್ನ ಜಾಸ್ತಿ ಆ ಹಸ್ಬೆಂಡ್ಗೆ ಫೋಟೋ ತೆಗೆಸ್ಕೊಳ್ಳೋದಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಎಲ್ಲ ಕಡೆ ಅವರೇ ಫೋಟೋ ತೆಗಿತಾ ಇದ್ದಿದ್ದು. ಸೊ ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ಬಿಟ್ಟು ನೆಕ್ಸ್ಟ್ ಇಲ್ಲಿ ಕೂಡ ಮ್ಯೂಸಿಯಂ ಇದೆ. ಇಲ್ಲಿ ಬಂದಿದ್ದೀವಿ. 7ನೇ ಶತಮಾನದ ಗಣೇಶ ಅಂತ ಹೇಳ್ಬಿಟ್ಟು ವಿಭಿನ್ನ ರೀತಿಯಲ್ಲಿ ಗಣೇಶ ಮೂರ್ತಿಗಳನ್ನು ಇಲ್ಲಿ ಇಟ್ಟಿದ್ದಾರೆ. ಸೊ ಒಳಗಡೆ ಹೋಗ್ತಿರ್ಬೇಕಾದ್ರೇ ಅವ್ರು ಹೇಳಿದರು ಫೋಟೋಸ್ಗೆ ವಿಡಿಯೋಸ್ಗೆ ಹಲೋ ಇಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಮಾಡ್ಕೊಂಡ್ವಿ. ಅಲ್ಲಿಗೆ ಅವರು ಬೇಡ ಅಂತ ಹೇಳಿದರು. ಒಳಗಡೆ ಹೋಗಿಂದ ಈ ಥರ ಒಂದು ಮ್ಯಾಪ್ ಮಾಡಿದ್ದಾರೆ. ಐಹೊಳೆ, ಪಟ್ಟದಕಲ್ಲು ಅದರದ್ದೆಲ್ಲ ಒಂದು ಚಿತ್ರಣ ಇದೆ. ನೆಕ್ಸ್ಟ್ ಬಂದಿದ್ದೆ ಪಟ್ಟದಕಲ್ಲು. ಸೊ ಇಲ್ಲಿಂದ ನಾವು ನೋಡಿಬಿಟ್ರೆ ಎಷ್ಟೊಂದು ಖುಷಿ ಅಂತ ಅನ್ಸುತ್ತೆ. ಇಲ್ಲಿ ಕೂಡ ಟೋಕನ್ನ ತೊಗೊಂಬಿಟ್ಟು ಒಳಗಡೆ ಹೋಗ್ತಿದ್ದೀವಿ. ಇಲ್ಲಿ ದೊಡ್ಡ ನಂದೀಶ ಇದ್ದಾನೆ. ಪಟ್ಟದಕಲ್ಲು ಮುಗಿಸ್ಕೊಂಡು ಮಹಾಕೂಟಕ್ಕೆ ಬಂದಿದ್ದೀವಿ. ಇದನ್ನು ದಕ್ಷಿಣದ ಕಾಶಿ ಅಂತ ಕರೀತಾರಂತೆ. ತುಂಬ ಹಳೆಯ ದೇವಸ್ಥಾನ, ತುಂಬ ಚೆನ್ನಾಗಿರುವಂಥ ದೇವಸ್ಥಾನ. ಸೊ ಇದು ಕೂಡ ಒಳ್ಳೆ ದರ್ಶನವೇ ಆಯಿತು. ವರ್ಷಾನುಗಟ್ಲೆಯಿಂದ ದೀಪ ಉರಿತಾನೆ ಇರತ್ತಂತೆ. ಹೊರಗಡೆ ಒಂದು ಸ್ವಲ್ಪ ಎಣ್ಣೆ ಕೊಡ್ತಾರೆ, ಅದನ್ನು ತೊಗೊಂಡೋಗು ದೀಪಕ್ಕೆ ಹಾಕೋದು, ನಮ್ಮ ಇಷ್ಟಾರ್ಥಗಳನ್ನು ಬೇಡಿಕೊಂಡು. ಅದೇ ಹಿಂಗೆ ಸದಾ ಕಡಿ ಕಡಿ ಕೆಳಗ ಕೆಳಗ ಇದಕ್ಕೆ ತೀರ್ಥ ಹೋಗಲ್ಲ ತಲೆ ಮೇಲೆ ಹಾಕ್ಯಮ್ಮ. ಮನುಷ್ಯಾಗ ಅನ್ಕೊಳ್ರಿ ಮಹಾಕೂಟದಲ್ಲಿ ದರ್ಶನ ಮುಗಿಸ್ಕೊಂಡು ನಾವು ಬಂದಿದ್ದು ಬಾದಾಮಿಗೆ. ಇಲ್ಲಿ ಬರೇ ಗುಹೆಗಳಿದೆ. ಇದ್ರ ಮಧ್ಯದಲ್ಲಿ ಮಾಡಿರುವಂಥದ್ದು ನೋಡಿಬಿಟ್ರೆ ಏನೂ ಹೇಳೋಂಗೆ ಇಲ್ಲ. ಸೊ ವಿಪರೀತ ಕೋತಿಗಳಿದೆ, ತುಂಬ ಜನ ಇದ್ದರು. ಇಲ್ಲೂ ಕೂಡ ಅಷ್ಟೇ, ಮಕ್ಕಳೆಲ್ಲ ಜಾಸ್ತಿನೇ ಇದ್ದರು. ಸೊ ಫುಲ್ಲು ಮೇಲೆ ಏರಬೇಕು. ನಿಜವಾಗ್ಲೂ ಆ ಮಕ್ಕಳು ತುಂಬ ಕ್ಯೂರಿಯಾಸಿಟಿಯಿಂದ ಪ್ರತಿಯೊಂದನ್ನು ನೋಡ್ತಾ ಇದ್ರು. ಅವ್ರ ಪಪ್ಪಾಗೆ ಇಂಥದನ್ನೆಲ್ಲ ಹೇಳ್ಕೊಡೋದಂದರೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಮಕ್ಕಳನ್ನ ಕರ್ಕೊಂಡು ಇಂಥ ಜಾಗನ ತೋರಿಸ್ಬೇಕಿದ್ದಾನೆ ಹೇಳ್ಬೇಕಂದ್ರೆ ಭಾಳ ಇಷ್ಟ ಅವರಿಗೆ. ಸೊ ಎಲ್ಲ ಕಡೆ ಕರ್ಕೊಂಡು ಪ್ರತಿಯೊಂದನ್ನು ತೋರಿಸ್ತಾ ಇದ್ರು. ಎಷ್ಟು ಏರಿದ್ರೂ ಮುಗಿತಾನೇ ಇಲ್ಲ, ಏರ್ತಾನೇ ಇರಬೇಕು ಇನ್ನೂ ಮೇಲೆ. ಸೊ ಕೈಕಾಲು ಗಟ್ಟಿ ಇರಬೇಕಾದ್ರೇ ಈ ಥರ ಪ್ಲೇಸ್ಗಳನ್ನು ನೋಡ್ಬೇಕು. ಇಲ್ಲಾಂದರೆ ಎಷ್ಟು ಸಾರಿ ಕೂರ್ತೀವೋ ಮಧ್ಯದಲ್ಲಿ ಉಶ್ಯಪ್ಪ ಅಂತ ಹೇಳ್ಬಿಟ್ಟು. ಹಾಗಾಗಿ ತುಂಬ ಅಂದರೆ ಇದು ನೋಡಿದ ತಕ್ಷಣ ಆಶ್ಚರ್ಯ ಆಗುತ್ತೆ. ಈ ಥರ ಪ್ಲೇಸ್ಗಳನ್ನೆಲ್ಲ ನೋಡಿಬಿಟ್ರೆ ಇಡೀ ಊರು ವೈಟಾಗಿ ಕಾಣಿಸುತ್ತೆ. ಆಮೇಲೆ ಈ ಕಡೆ ಎಲ್ಲ ಮಸೀದಿಗಳೆಲ್ಲ ಗೋಲ್ ಗುಮ್ಮಜ್ ಆಕಾರದಲ್ಲಿನೇ ಕಟ್ಟಿರ್ತಾರೆ. ಕೆಲವೊಂದು ಈ ಥರ ಸಪೋರ್ಟ್ ಎಲ್ಲ ಕೊಟ್ಟಿದ್ದಾರೆ ಒಂದೇ ಕಲ್ಲಲ್ಲಿ ಕಟ್ಟಿರೋದ್ರಿಂದ. ಸೊ ಇಲ್ಲಿ ಮುಗಿಸ್ಕೊಂಡು ನೆಕ್ಸ್ಟ್ ಹೋಗಿದ್ದೆ ಬನಶಂಕರಿ ದೇವಸ್ಥಾನಕ್ಕೆ. ಇನ್ನೇನು ಸ್ವಲ್ಪ ದಿನಗಳಲ್ಲಿ ಜಾತ್ರೆ ನಡೆಯುತ್ತೆ. ಭರ್ಜರಿ ತಯಾರಿ ಎಲ್ಲ ನಡೆದಿತ್ತು. ಸೊ ಇಲ್ಲಿ ಕೂಡ ಅಷ್ಟೇ ಅದ್ಭುತವಾಗಿರುವಂಥ ದರ್ಶನ ಆಯಿತು. ಅದಾದಮೇಲೆ ನೆಕ್ಸ್ಟ್ ಬಂದಿದ್ದೆ ಶ್ರೀ ಹಿಟಗಿ ಭೀಮಾಂಬಿಕಾ ದೇವಸ್ಥಾನಕ್ಕೆ. ನಂಗೆ ತುಂಬ ಕಂಪ್ಲೀಟ್ ಅನ್ಸೋದಕ್ಕೆ ಸ್ಟಾರ್ಟ್ ಆಗ್ಬಿಡ್ತು. ಬನಶಂಕರಿ ದೇವಸ್ಥಾನದಿಂದ ಒಂದು 30 ಕಿಲೋಮೀಟರ್ ಇದೆ. ಕೊನೆ ಟೈಮಲ್ಲಿ ನೆನ್ಪು ಮಾಡ್ಕೊಂಡಿದ್ದು ಅಮ್ಮ ಸ್ಕೂಲ್ ಡೇಸ್ ಟೈಮಲ್ಲಿ ನಮ್ಮನ್ನು ಕಳಿಸ್ತಾ ಇದ್ದಿದ್ದು. ಸೊ ನನಗೆ ಎಷ್ಟೊಂದು ಖುಷಿ ಆಗ್ಬಿಡ್ತು. ಅವತ್ತು ನೋಡಿರುವಂಥ ದೇವಸ್ಥಾನ ಇವತ್ತಿಗೂ ಹಾಗೆ ಇದೆ. ಒಂದು ಪವರ್ಫುಲ್ ದೇವ್ರಂತಲೇ ಹೇಳ್ಬೋದು. ಇಷ್ಟೊಂದು ಜನ ಹರಕೆಗಳನ್ನು ಮಾಡ್ಕೊಳ್ತಾರೆ. ಇಲ್ಲಿ ಗಡ್ಡೆಗಳು ಸಿಗುತ್ತೆ, ರೋಗ ನಿವಾರಣೆ ಆಗುತ್ತೆ ಅನ್ನೋ ನಂಬಿಕೆ ಇದೆ. ಸೊ ತುಂಬ ಖುಷಿ ಆಯಿತು. ದರ್ಶನ ಇಷ್ಟು ವರ್ಷಗಳ ನಂತರ ಮಾಡಿದ್ದು. ಸೊ ಒಂಥರ ತೃಪ್ತಿ ಅಂತಲೇ ಅನ್ನಿಸ್ತು. ಸೊ ಇದು ನನ್ನ ಈ 2 ದಿನದ ಟ್ರಾವೆಲಿಂಗ್ ವ್ಲಾಗ್ ಆಗಿರುತ್ತೆ. ಎಲ್ಲ ದೇವರ ಆಶೀರ್ವಾದ ನಿಮಗೂ ಸಿಗಲಿ ಅಂತಲೇ ಕೇಳ್ಕೊಳ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.